ಶುಕ್ರವಾರ ಮನೆಯಲ್ಲಿ ಶ್ರೀಯಂತ್ರ ಇಟ್ಟರೆ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಗೊತ್ತೇ? ಹಣ, ಸಂಪತ್ತು, ಐಶ್ವರ್ಯ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಎಲ್ಲರಿಗೂ ತಮ್ಮ ಜೀವನವನ್ನು ಸ್ವಲ್ಪನಾದರೂ ಐಷಾರಾಮಿತ್ವದಲ್ಲಿ ಕಳೆಯಬೇಕೆನ್ನುವ ಆಸೆಯಿರುತ್ತದೆ. ಆದರೆ ಇದಕ್ಕೆಲ್ಲ ಅದೃಷ್ಟ ಲಕ್ಷ್ಮೀ ಕೈಹಿಡಿಯಬೇಕು. ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಬೇಕು. ಐಶ್ವರ್ಯ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಉತ್ತಮ ಮಾರ್ಗವೆಂದರೆ ಅದುವೇ ಮನೆಯಲ್ಲಿ ಲಕ್ಷ್ಮಿ ಸ್ವರೂಪವಾದ ಶ್ರೀಯಂತ್ರವನ್ನು ಸ್ಥಾಪಿಸುವುದಾಗಿದೆ. ಮನೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪನೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಕಾರಾತ್ಮಕತೆ ಬರುತ್ತದೆ. ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಲು ಅದರದ್ದೇ ಆದ ನಿಯಮಗಳಿವೆ. ಆ ನಿಯಮಗಳ ಪ್ರಕಾರವೇ ನಾವು ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಶ್ರೀಯಂತ್ರವು ನೋಡುವುದಕ್ಕೆ ಪರ್ವತದ ಆಕಾರದಲ್ಲಿರುತ್ತದೆ. ಶ್ರೀಯಂತ್ರವು ತ್ರಿಕೋನಾಕಾರದಲ್ಲಿದ್ದು ಅದರ ಮೇಲೆ ವೃತ್ತದ ಚಿತ್ರಗಳಿರುತ್ತದೆ. ಇದನ್ನು ಲಕ್ಷ್ಮೀ ದೇವಿಯ ಮತ್ತು ಕಾಸ್ಮಿಕ್ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಧನಾತ್ಮಕ ಆಕ್ತಿ ಆಕರ್ಷಿತವಾಗುತ್ತದೆ. ಶ್ರೀಯಂತ್ರದಲ್ಲಿನ ತ್ರಿಕೋನ ಮತ್ತು ವೃತ್ತಗಳು ಸಂಪತ್ತನ್ನು ಮತ್ತು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುತ್ತದೆ. ಈ ಯಂತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಂಪತ್ತು ಪ್ರಾಪ್ತವಾಗುವುದು, ದುಷ್ಟಶಕ್ತಿಗಳು ಮನೆಯಿಂದ ಹೊರಹೋಗುವುದು ಹಾಗೂ ವ್ಯಕ್ತಿಯ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು. ಶ್ರೀಯಂತ್ರವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು? ಶ್ರೀಯಂತ್ರವು ದೇವಿಯ ರೂಪವಾದ್ದರಿಂದ ನೀವು ಅದನ್ನು ದೇವರ ಕೋಣೆಯಲ್ಲಿ ದೇವರ ವಿಗ್ರಹ ಅಥವಾ ಫೋಟೋ ಇಟ್ಟಿರುವಲ್ಲಿ ಇಡಬಹುದು ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಕೂಡ ಇಟ್ಟುಕೊಳ್ಳಬಹುದು. ಇಲ್ಲಿ ನೀವು ಗಮನಿಸಬೇಕಾದ ಪ್ರಮುಖವಾದ ಅಂಶವೆಂದರೆ ಶ್ರೀಯಂತ್ರವನ್ನು ಸ್ಥಾಪನೆ ಮಾಡುವ ಸ್ಥಳವು ಹೆಚ್ಚು ಸ್ವಚ್ಛವಾಗಿರಬೇಕು. ಅಲ್ಲಿ ಯಾವುದೇ ಕೊಳಕುಗಳಿರಬಾರದು. ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಲು ಶುಭ ದಿನ. ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವಾಗ ಶುಭ ದಿನ, ಶುಭ ಸಮಯವನ್ನು ನೋಡಿಕೊಳ್ಳಬೇಕಾದುದು ತುಂಬಾನೇ ಮುಖ್ಯವಾಗಿರುತ್ತದೆ. ಈಗಾಗಲೇ ಹೇಳಿರುವಂತೆ ಶ್ರೀಯಂತ್ರವೆಂದರೆ ಲಕ್ಷ್ಮೀ ದೇವಿಯ ರೂಪ. ಹಾಗಾಗಿ ಅದನ್ನು ನಾವು ಯಾವಾಗಲೂ ಲಕ್ಷ್ಮೀ ದೇವಿಯ ದಿನವಾದ ಶುಕ್ರವಾರದ ದಿನದಂದು ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲದೆ ಶುಕ್ರವಾರ ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವಾದ ಶುಕ್ರನ ದಿನವೂ ಆಗಿದೆ. ಆದ್ದರಿಂದ ಶುಕ್ರವಾರ ಸಂಪತ್ತು ಅಥವಾ ಸಮೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಲು ಶುಭವಾಗಿರುತ್ತದೆ. ಮನೆಯಲ್ಲಿ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವುದು ಹೇಗೆ? ನೀವು ಶ್ರೀಯಂತ್ರವನ್ನು ಸ್ಥಾಪಿಸಲು ಬಯಸಿದರೆ ಮೊದಲು ಶ್ರೀಯಂತ್ರವನ್ನು ಹಸಿ ಹಾಲಿನಿಂದ ತೊಳೆಯಿರಿ. ಇದಾದ ನಂತರ ಶ್ರೀಯಂತ್ರವನ್ನು ಗಂಗಾ ನೀರಿನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಶ್ರೀಯಂತ್ರವನ್ನು ಸ್ವಚ್ಛಗೊಳಿಸಿದ ನಂತರ ಅದನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧ ಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವು ವೈಭವ ಲಕ್ಷ್ಮಿಯ ಮಂತ್ರವಾಗಿದೆ. ಇದಾದ ನಂತರ ಶ್ರೀಯಂತ್ರಕ್ಕೆ ಅರಿಶಿನ, ಕುಂಕುಮವನ್ನು ಹಚ್ಚಿ, ಹೂವುಗಳನ್ನಿಟ್ಟು ದೀಪವನ್ನು ಹಚ್ಚಿ ಧೂಪ, ದೀಪಗಳಿಂದ ಪೂಜೆ ಮಾಡಿ, ಅಕ್ಷತೆಯನ್ನು ಹಾಕಿ. ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವ ದಿನದಂದು ಮನೆಯಲ್ಲಿ ಸಿಹಿಯನ್ನು ಮಾಡಿ ಶ್ರೀಯಂತ್ರಕ್ಕೆ ಅರ್ಪಿಸಿ ಮನೆಯವರೆಲ್ಲ ಸೇವಿಸುವುದು ಉತ್ತಮ.